ಸಮರ್ಥ ನಾಯಕನು ನಮಗೆ ಸಿಕ್ಕಿದರೆ ಖಂಡಿತವಾಗಿಯೂ ನಾವು ಬೇರೆ ಜಿಲ್ಲೆಗಿಂತ ಎಷ್ಟೋ ಮುಂದುವರಲಿಕ್ಕೆ ಸಾಧ್ಯ. ನಾವು ಹಣ ದೇವರು ಎಲ್ರಿಗೂ ಕೊಡ್ತಾನೆ, ಹೆಚ್ಚಿನವರಿಗೆ ಹಣ ಕೊಡ್ತಾನೆ, ವ್ಯಾಪಾರಸ್ಥರಿಗೆ. ಆದರೆ ಸಮಾಜ ಸೇವೆ ಮಾಡುವಂಥ ದೊಡ್ಡ ಮನಸ್ಸು ಕೆಲವರ ಕೈಯಲ್ಲಿ ಮಾತ್ರ ಇರ್ತದೆ. ಅದು ನಾನು ಉದಯ್ ಕುಮಾರ್ ಶೆಟ್ಟಿ ಹತ್ರ ಇವತ್ತು ನೋಡಿದ್ದೇನೆ. ನನಗೆ ಉದಯ್ ಕುಮಾರ್ ಶೆಟ್ಟಿಯ ಪರಿಚಯ ಸಾಧಾರಣ 15 ವರ್ಷದಿಂದ. ನನ್ನ ಗ್ರಾಹಕನಾಗಿ ಅವರು ನನ್ನ ಪರಿಚಯಸ್ಥರಾಗಿದ್ದರು. ಆನಂತರ ನಿರಂತರವಾಗಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನು ಹತ್ತಿರದಲ್ಲಿ ಗಮನಿಸಿದ್ದೇನೆ. ಅವರಿಗೆ ನಾಯಕ ಆಗುವಂಥ ಒಂದು ಶಕ್ತಿ ನೀವು ಕೊಡಲಿಲ್ಲ ಹೋದ ಟೈಮ್, ನೀವಂದರೆ ನಮ್ಮ ಕಾರ್ಕಳದ ಜನರು. ಆದರೆ ಬರುವ ಟೈಮಲ್ಲಿ ನಿಮ್ಮದೊಂದು ದೊಡ್ಡ ಆಶೀರ್ವಾದ ಅವರಿಗೆ ಬೇಕಾಗ್ತದೆ. ನಾನು ತಮ್ಮಲ್ಲಿ ಎಲ್ಲ ಅಭಿಮತ ಪೂರ್ಣವಾಗಿ ನಾನು ಇವತ್ತು ಬೇಡಿಕೊಳ್ತಾ ಇದ್ದೇನೆ. ಯಾಕಂದರೆ ನಮ್ಮ ದೇಶದಲ್ಲಿ ನಾವಿವತ್ತು ನೋಡಬೇಕಾದ್ರೆ ಇನ್ನೂ ಕೂಡ 25% ಆಫ್ ಅವರ್ ಪಾಪ್ಯುಲೇಷನ್, ನಮ್ಮಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದರೂ ಅದರಲ್ಲಿ 25% ಜನಸಂಖ್ಯೆ ಇವತ್ತು ಬಡತನ ರೇಖೆಯಿಂದ ಕಡಿಮೆ ಇದೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ನಾವು ಮುಂದುವರಿದ ದೇಶ ನೋಡಬೇಕಾದ್ರೆ 15% ಆಫ್ ದ ಪಾಪ್ಯುಲೇಷನ್ ಆಫ್ ಎನಿ ಕಂಟ್ರಿ ನಮ್ಮಲ್ಲಿ ಉದ್ಯೋಗದಲ್ಲಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ಅದನ್ನು ನೋಡಿದರೆ ಖಾಲಿ 5% ಜನರು ಮಾತ್ರ ಉದ್ಯೋಗದಲ್ಲಿರ್ತಾರೆ. ಸೊ ಇದನ್ನೆಲ್ಲ ನಾವೊಂದು ತುಂಬಿಸಬೇಕಾದ್ರೆ ವಿದ್ಯಾವಂತರಾಗಿ ಬುದ್ಧಿವಂತರಾದ ಮನುಷ್ಯರು, ವಿದ್ಯಾವಂತವಾದ ಮನುಷ್ಯರು ಯಾರು ದೂರದೃಷ್ಟಿ ಇಟ್ಕೊಂಡು ಸಮಾಜಕ್ಕೆ ಕೆಲಸ ಮಾಡ್ತಾರೆ ಅವರು ನಾಯಕನಾದರೆ ಮಾತ್ರ ಇದನ್ನೆಲ್ಲ ಸಾಧ್ಯ. ನಮ್ಮ ದೇಶದಲ್ಲಿರುವ ಬಡತನ, ನಮ್ಮ ದೇಶದಲ್ಲಿರುವ ಉದ್ಯೋಗದ ಸಮಸ್ಯೆ, ನಮ್ಮ ದೇಶದಲ್ಲಿರುವ ಜಾತಿ ಬೆಳಕೆಳಗು ಒಂದು ತಾಪತ್ರ, ಇದನ್ನೆಲ್ಲ ಸಮಸ್ಯೆಯನ್ನು ದೂರ ಮಾಡಬೇಕಾದ್ರೆ ನಮ್ಮ ನಾಯಕನು ಭಾಳಷ್ಟು ಮುಖ್ಯವಾದ ವ್ಯಕ್ತಿ. ಆ ನಾಯಕನು ಪಾರದರ್ಶಕ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲದ್ರೆ, ಅಥವಾ ಯಾವ ನಾಯಕನು ಆ ಪಾರದರ್ಶಕ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ, ನಾವು ಅವನನ್ನು ಆಯ್ಕೆ ಮಾಡೋದು ಭಾರಿ ಅಗತ್ಯ. ನಾವು ಎಷ್ಟರ ತನಕ ಆ ನಾಯಕತ್ವವನ್ನು ಆಯ್ಕೆ ಮಾಡ್ತಾ ಇಲ್ವಾ, ನಮ್ಮ ದೇಶ ಮುಂದುವರಿದ ದೇಶ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಹಿಂದುಳಿದ ದೇಶವೇ ಆಗಿರ್ತದೆ. ಸೊ ಹಾಗೆ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ಸಾಧಾರಣ 78 ವರ್ಷ ಆಗ್ತಾ ಬರ್ತಾ ಇದೆ. ಈ 78 ವರ್ಷದಲ್ಲಿ ನಾವು ಎಷ್ಟೋ ಮುಂದೆ ಹೋಗಿರಬೇಕು. ಆದರೆ ನಮ್ಮ ನಾಯಕತ್ವದ ಇಲ್ಲಿ ನಮ್ಮ ಕರೆಕ್ಟ್ ನಾಯಕತ್ವ ನಮಗೆ ಸಿಗಲಿಲ್ಲದ್ರಿಂದ ನಮ್ಮ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ಬೋದು ನಾವು ಎಷ್ಟೋ ಮಟ್ಟಿಗೆ ಹೋಗುವಲ್ಲಿ ಹಿಂದುಳಿದಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಸಮರ್ಥ ನಾಯಕನು. ಆ ಸಮರ್ಥ ನಾಯಕನು ನಮಗೆ ಸಿಕ್ಕಿದರೆ ಖಂಡಿತವಾಗಿಯೂ ನಾವು ಬೇರೆ ಜಿಲ್ಲೆಗಿಂತ ಎಷ್ಟೋ ಮುಂದುವರಲಿಕ್ಕೆ ಸಾಧ್ಯ. ನಾವು ವಿದ್ಯಾಭ್ಯಾಸದಲ್ಲಿ ಇವತ್ತು ನೋಡಿದರೆ ಇಡೀ 756 ಜಿಲ್ಲೆಯಲ್ಲಿ, ನಮ್ಮ ದೇಶದಲ್ಲಿದ್ದ 756 ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯ ಜನರಿಗೆ ವಿದ್ಯಾಭ್ಯಾಸ ಇರುವಷ್ಟು ಎಲ್ಲಿ ಕೂಡ ಇಲ್ಲ. ಅದೇ ನಾವು ಉಡುಪಿದು ಆರ್ಥಿಕ ರೀತಿ ನೋಡಿದರೆ ನಾವು ಎಷ್ಟೋ ಜಿಲ್ಲೆಯಿಂದ ಹಿಂದೆ ಬಂದಿದೆ. ನಮ್ಮಲ್ಲಿ ಇವತ್ತು ನಾವು ಯಾವುದೇ ಒಂದು ಮನೆಗೆ ವಿಸಿಟ್ ಆಗುವಾಗ ಅಲ್ಲಿ ಖಾಲಿ ಮುದುಕರನ್ನು ನಾವು ಇವತ್ತು ನೋಡ್ತೇವೆ. ಯಾಕೆ ಇದು ನಾವು ಮುದುಕರನ್ನು ಇವತ್ತು ನೋಡ್ತೇವೆ? ವಿದ್ಯೆಗಾಗಿ ಅಥವಾ ಕೆಲಸಕ್ಕಾಗಿ ನಮ್ಮದೇ ಜನರು ಬೇರೆ ಜಿಲ್ಲೆಗೆ ಹೋಗಿ ಅಲ್ಲಿ ಅವರ ಆರ್ಥಿಕ ರೀತಿಯನ್ನು ಬೆಳೆಸ್ತಾ ಇದ್ದಾರೆ. ಸೊ ನಾನು ಒಂದು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾನಿವತ್ತು ಶಾಲೆಯಲ್ಲಿ 100% ರಿಸಲ್ಟ್ ಕೊಟ್ಟಂಥ ಅಧ್ಯಾಪಕರನ್ನು ಸನ್ಮಾನವನ್ನು ನೋಡಿದೆ. ಇಲ್ಲಿ ಕೆಳಗೆ ಹೋಗುವಾಗ ಹೆಲ್ತ್ ಕ್ಯಾಂಪನ್ನು ನೋಡಿದೆ, ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನೋಡಿದೆ. ಅದರ ನಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನಿವತ್ತು ನೋಡಿದ್ದೇನೆ. ಉದಯ್ ಶೆಟ್ಟರಿಗೆ ಇವತ್ತು ಇಂಥದ್ದು ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅವರವರ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬರ್ತ್ಡೇಯನ್ನು ಎಲ್ಲಿಯಾದರೂ ಫಾರಿನ್ ದೇಶದಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಎಷ್ಟೋ ಉದ್ಯೋಗಪತಿಗಳು ಹಾಗೆ ಮಾಡ್ತಾಯಿದ್ರು. ಆದರೆ ಒಂದು ಸಮಾಜದ ನನ್ನೊಟ್ಟಿಗೆ ಯಾರೆಲ್ಲ ನನ್ನ ಆಸುಪಾಸಿನ ಸಮಾಜಮುಖಿಯಲ್ಲಿ ಬಡ ಜನರಿದ್ದಾರೆ ಅಥವಾ ವಿದ್ಯೆಯಲ್ಲಿ ಯಾರು ಸ್ವಲ್ಪ ಮುಂದೆ ಇದ್ದಾರಾ ಅವರಿಗೆ ಕೂಡ ನಾನು ಪ್ರೋತ್ಸಾಹ ಮಾಡಬೇಕು. ನನ್ನ ಹಾಗೆ ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಸಾಕಷ್ಟು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಮಾಡಿಸಿ ಒಂದು ಸಮಾಜಕ್ಕೆ ಮಾದರಿಯಾದ ಕೆಲಸವನ್ನು ಅವರು ಇವತ್ತು ಮಾಡಿದ್ದಾರೆ. ಅವರ ಹಾಗೆ ಇದೇ ಕಾರ್ಕಳದಲ್ಲಿ ಒಂದು 100 ಜನ ಮಾಡಿದರೆ ಇಡೀ ಕಾರ್ಕಳವೇ ಬರುವ ವರ್ಷನೇ ಅಭಿವೃದ್ಧಿ ಆಗುತ್ತೆ. ಇಡೀ ಕಾರ್ಕಳ ಇಂಥ ಒಂದು ಎಕ್ಸಾಂಪಲ್ ಆಗಿ, ಒಂದು ಉದಾಹರಣೆಯಾಗಿ ಅವರು ಇವತ್ತು ಕೆಲಸ ಮಾಡಿ ನಮಗೆಲ್ಲರಿಗೆ ಅಥವಾ ಕಾರ್ಕಳದ ಎಲ್ಲ ಜನರಿಗೆ, ಯುವ ಜನರಿಗೆ ಒಂದು ಕಣ್ತೆರೆಯುವಂಥ ಒಂದು ಕೆಲಸ ಮಾಡಿದ್ದಾರೆ. ನೀವು ಯಾರಾದರೂ ಎಣಿಸ್ಕೊಂಡು ಹೋದ್ರು ಅವರು ಪೊಲಿಟಿಕಲಿ ಅದನ್ನು ಮಾಡ್ತಾರೆ ಅಂತ. ಪೊಲಿಟಿಕಲಿ ಅಡ್ವಾಂಟೇಜ್ ಸಿಗೋದು ಬೇರೆ, ಅದು ಇದರಲ್ಲಲ್ಲ, ಅದು ಎಲ್ಲರೂ ಮಾಡ್ತಾರೆ.
ಆದರೆ ಅದೊಂದು ಚಿಂತನೆ ಬರಬೇಕಲ್ವಾ? ಆ ಚಿಂತನೆ ಯಾಕೆ ಬರ್ತದೆ? ಆ ಬಡವರಿಗೆ ನಾವು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಸಮಾಜಕ್ಕೆ ತೋರಿಸ್ಕೊಡುವ ಹಾಗೆ ನಾವು ಕಾರ್ಯಕ್ರಮ ಮಾಡಿದರೆ ನನ್ನ ಹಾಗೆ ಇನ್ನೊಬ್ಬ ಕೂಡ ಮುಂದೆ ಬರ್ತಾನೆ ಅಂತ ಒಂದು ದೂರಾಲೋಚನೆ ಇಟ್ಟು ಅವರು ಈ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅವರ ಜೊತೆಗೆ ಅವರ ಮಡದಿ ಕೂಡ ಅವರ ಒಟ್ಟಿಗೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ನನ್ನ ಅತಿ ಪ್ರಿಯವಾದ ಸ್ವಾಮೀಜಿ ಅವರ ಭಾಷಣ ನೀವೆಲ್ಲ ಕೇಳಬೇಕು. ಇವತ್ತು ನನ್ನ ಅತಿ ಪ್ರಿಯವಾದ ಸ್ವಾಮೀಜಿ ಅವರು ಕೂಡ ಉದಯಣ್ಣನವರ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅದರ ಜೊತೆಗೆ ಅನೇಕ ನಮ್ಮ ಬೇರೆ ಧರ್ಮದ ಗುರುಗಳು ಕೂಡ, ಫಾದರ್ ಇದ್ದರು, ಮೌಲ ಇದ್ದಾರೆ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಸಮಾನ ರೀತಿಯ ಜನರನ್ನು ನಾವು ನೋಡಬೇಕು. ನಾವು ಸಮಾಜಮುಖಿ ಕೆಲಸ ಮಾಡುವಾಗ ಅದರಲ್ಲಿ ಪಕ್ಷ ಜಾತಿ ಇದನ್ನೆಲ್ಲ ಇರಬಾರ್ದು ಅಂತ ಅದನ್ನು ಕೂಡ ಒಂದು ದೊಡ್ಡ ಸಾಕ್ಷಿಯಾಗಿ ಇವತ್ತು ವೇದಿಕೆಯಲ್ಲಿ ತೋರಿಸಿ ನಮ್ಮೆಲ್ಲರಿಗೂ ಒಂದು ಉದಾಹರಣೆಯಾದ ಕೆಲಸ ಮಾಡಿದ್ದಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಡಬೇಕು. ನಾನು ಮತ್ತು ಅವರು ಸ್ವಲ್ಪ ವರ್ಷ ಮಾತ್ರ ಆಚೀಚೆ ನಾವು ಏಜಲ್ಲಿ, ಮತ್ತು ಎಲ್ಲರೂ ನಮ್ಮದು ಒಂದೇ. ನಾವು ನೋಡುವಾಗ ನಮ್ಮ ನೇಚರ್, ನಮ್ಮ ಟೇಸ್ಟ್ ಎಲ್ಲ ಒಂದೇ ಇದೆ. ಅದಕ್ಕೋಸ್ಕರ ನಾನು ಉಡುಪಿಯಿಂದ ಇಲ್ಲಿ ಓಡ್ಕೊಂಡು ಬಂದೆ. ಇವತ್ತು ಉದಯಣ್ಣನವರ ಬರ್ತ್ಡೇಗೆ ನಾನು ಇವತ್ತು ಆಗಬೇಕು ಅಂತ. ನನ್ನ ಟೇಸ್ಟ್ ಮತ್ತು ಅವರ ಟೇಸ್ಟ್ ಒಂದೇ ಇದೆ ಎಲ್ಲ ವಿಚಾರದಲ್ಲಿ ನಾವು ನೋಡುವಾಗ. ಸೊ ಹಾಗೆ ನೀವೆಲ್ಲರೂ ಒಳ್ಳೆ ನಾಯಕರು ಯಾರಿದ್ದಾರೆ ಅವರಿಗೆ ನೀವು ಸಪೋರ್ಟ್ ಮಾಡಬೇಕು. ನಾಯಕರಾಗಿ ಪರಿವರ್ತನೆ ಆಗಿ ಮಾಡಬೇಕು. ಅವರನ್ನು ನೀವು ನಾಯಕರಾಗಿ ಪರಿವರ್ತನೆ ಮಾಡಿದರೆ ಮತ್ತೆ 5 ವರ್ಷ ನೋಡಿ, ಮತ್ತೆ ಮಾಡಲಿಲ್ಲ ಅಂದರೆ ಏನು, ನೀವು ಅವರನ್ನು ಸೋಲಿಸಿ, ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ಆದರೆ ಯಾವಾಗ ನಾಯಕನಾಗಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಎದುರು ಬರ್ತಾನ ಅವನಿಗೆ ನಾವು ಸಪೋರ್ಟ್ ಮಾಡುವಂಥ ಒಂದು ಅನಿವಾರ್ಯ ಸ್ಥಿತಿ ನಮ್ಮಲ್ಲಿದೆ. ನೀವೆಲ್ಲ ಮಾಡ್ತೀರಿ ಅಂತ ನನಗೆ ಧೈರ್ಯ ಇದೆ. ನನಗೂ ಕೂಡ ಇಲ್ಲಿ ಬಂದು ಈ ಸಮಾಜದಲ್ಲಿ ನಿಮ್ಮ ಜೊತೆ ಸೇರಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.